ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ರೆಸಿಪಿ ಬಂದು ಮಾವಿನಕಾಯಿ ಉಪ್ಪಿನಕಾಯಿ. ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ. ಇವತ್ತು ನಮ್ಮ ಮನೆ ಸಣ್ಣ ಸಸಿಯಲ್ಲಿ ಪುಟಾಣಿ ಒಂದು 3-4 ಕಾಯಿಯಷ್ಟು ತೋತಾಪುರಿ ಸೈಜಿದ್ದು ಮಾವಿನಕಾಯಿ ಆಗಿತ್ತು. ಇದು ಬಂದು ಡೈಲಿ ಖರ್ಚಿನ ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಇಡೋದಕ್ಕಾಗೋದಿಲ್ಲ, ಯಾಕಂದರೆ ಹೆಚ್ಚಿ ಮಾಡಿರ್ತೀವಲ್ಲ ಅದು ಬೇಗ ಸಾಫ್ಟ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಈ ಮಾವಿನಕಾಯಿ ಉಪ್ಪಿನಕಾಯಿನ ಡೈಲಿ ಖರ್ಚಿಗೆ ನಾರ್ಮಲ್ ಡೇಸಲ್ಲಿ ಯೂಸ್ ಮಾಡ್ಬೋದು. ಮಳೆಗಾಲದಲ್ಲಿ ಇಟ್ಟು ಮಾಡುವಂಥ ಉಪ್ಪಿನಕಾಯಿ ಬಂದು ಅದು ಅಪ್ಪೆ ಮಿಡಿ ಉಪ್ಪಿನಕಾಯಿ ಅಂತ ಹೇಳ್ತಾರೆ, ಅಥವಾ ಬೇರೆ ಮಿಡಿ ಉಪ್ಪಿನಕಾಯಿ. ಇದನ್ನ ಈ ಥರ ಚೆನ್ನಾಗಿ ತೊಳೆದು ಹಿಂಗೆ ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಸಣ್ಣದಾಗಿ ಹೆಚ್ಚಿಕೊಂಡು ಮಾಡುವಂಥ ಉಪ್ಪಿನಕಾಯಿ ಡೈಲಿ ಖರ್ಚಿಗೆ ಯೂಸ್ ಮಾಡುವಂಥದ್ದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಾಲ್ಟಿ ಆಗಿರುತ್ತೆ, ತುಂಬ ಯಮ್ಮಿಯಾಗೂ ಇರುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಸಣ್ಣದಾಗಿ ನೀವು ಮಾವಿನಕಾಯಿ ತುರಿ ಕಟ್ ಮಾಡಿ ಹೀಗೆ ಇಟ್ಕೋಬೇಕಾಗತ್ತೆ ಉಪ್ಪಿನಕಾಯಿ ಮಾಡೋದಕ್ಕೆ ಈ ಥರ. ಅದಾದ ನಂತರದಲ್ಲಿ ಒಂದು ಬಾಣಲಿಯಲ್ಲಿ ನೀವು ಈ ತರಹ ನೀರನ್ನು ಇಟ್ಕೋಬೇಕು. ನೀರನ್ನು ಕುದಿಯೋದಕ್ಕೆ ಇಡೋದಕ್ಕಿರುತ್ತೆ. ಉಪ್ಪು, ಕಲ್ಲುಪ್ಪನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. 2 ಮುಷ್ಟಿಯಷ್ಟು 2-3 ಮುಷ್ಟಿಯಷ್ಟು ಕಲ್ಲುಪ್ಪು ಹಾಕಬೇಕು. ಹೀಗೆ ಕಲ್ಲುಪ್ಪು ಹಾಕಿದ್ಮೇಲೆ ಕಲ್ಲುಪ್ಪು ಚೆನ್ನಾಗಿ ನೀರಿನೊಂದಿಗೆ ಕರಗಿ ಕುದೀತಾ ಇರಬೇಕು. ಕುದಿಬೇಕು ಯಾವ ಥರ ಅಂದರೆ ಪಾತ್ರೆಯ ಸೈಡೆಲ್ಲ ಫುಲ್ ವೈಟ್ ಕಲರ್ ಆಗುತ್ತೆ ಉಪ್ಪು ತಾಗಿ, ಅಷ್ಟು ನೀಟಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಿರುವಂತಹ ನೀರನ್ನು ಉಪ್ಪಿನಕಾಯಿಗೆ ಬಳಸೋದು ತುಂಬ ವಿಶೇಷ, ಯಾಕಂದರೆ ಉಪ್ಪಿನಕಾಯಿ ಹಾಳಾಗಬಾರ್ದು ಅಂತ. ಅದಾದಮೇಲೆ ಏನು ಉಪ್ಪು ಕರಗಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ವಲ್ಲ ನೀರು, ಆ ನೀರಿಗೆ ಈ ಥರ ಕೊಚ್ಚಿಟ್ಕೊಂಡಿರುವಂಥ ಮಾವಿನಕಾಯಿ ಹೋಳನ್ನು ಹಾಕಿ ಒಂದು ಇಡೀ ದಿನ ರಾತ್ರಿ ಬಿಡಬೇಕಾಗುತ್ತೆ. ಆಮೇಲೆ ಈ ಥರ ನಾವು ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀವಿ. ಬ್ಯಾಡಗಿ ಮೆಣಸಿನ್ಕಾಯಿ ಇದು ಮಸಾಲೆ ದಪ್ಪ ಇರುತ್ತೆ, ಖಾರ ಕಡಿಮೆ ಇರುತ್ತೆ, ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. 30 ಮೆಣಸಿನ್ಕಾಯಿ ಇರ್ಬೋದು, ಇಷ್ಟು ಮೆಣಸಿನ್ಕಾಯಿನ ತೊಗೋಬೇಕು. ಅದಾದಮೇಲೆ ಮೆಂತೆ 1 ಟೀ ಸ್ಪೂನಷ್ಟು, ಸಾಸಿವೆ 2 ಟೀ ಸ್ಪೂನು, ಅದಾದಮೇಲೆ ಜೀರಿಗೆ, ಆಮೇಲೆ ಅರಿಶಿಣ ಪುಡಿ, ಅದಾದಮೇಲೆ ಸ್ವಲ್ಪ ಇಂಗು. ಇಷ್ಟು ಐಟಮ್ನ ತೊಗೊಂಡು ಏನು ನಾವು ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ವಲ್ಲ ಉಪ್ಪು ಕರಗಿರುವಂಥ ನೀರಿನಲ್ಲಿ ಮಾವಿನಕಾಯಿ ಹಾಕಿಟ್ಟಿದ್ವಿ, ಅದು ಬೆಳಿಗ್ಗೆ ಆಗುವಾಗ ಈ ಥರದಲ್ಲಿ ಬಂದಿರುತ್ತೆ. ನಿಮಗೆ ನೋಡ್ಬೋದು ಗುಳ್ಳೆ ಗುಳ್ಳೆ ಬಂದಿದೆ, ಪ್ಲಸ್ ಉಪ್ಪು ಜೊತೆಗೆ ಮಾವಿನಕಾಯಿ ಸೇರ್ಕೊಂಡಿರುತ್ತೆ. ಆ ಮಾವಿನಕಾಯಿನ ಈ ಥರ ನೀರು ಇಳಿದು ಹೋಗುವಂಥ ಪಾತ್ರೆಯಲ್ಲಿ ಹಾಕಿ ನೀಟಾಗಿ ಈ ಥರ ಸಪ್ರೇಟ್ ಮಾಡ್ಕೋಬೇಕು. ಉಪ್ಪು ನೀರು ಪ್ಲಸ್ ಮಾವಿನಕಾಯಿಯನ್ನು ಸಪ್ರೇಟ್ ಮಾಡ್ಕೋಬೇಕು. ನೀರಿನಿಂದ ಸಪ್ರೇಟ್ ಮಾಡಿ ಈ ಥರದಲ್ಲಿ ರೆಡಿ ಮಾಡ್ಕೋತಾ ಬರಬೇಕು. ಆ ನೀರನ್ನು ನಾವು ಯೂಸ್ ಮಾಡಿಕೊಂಡು ಮಸಾಲೆಯನ್ನು ಕಡಿಯುವಂಥದ್ದು, ಬೇರೆ ಯಾವುದೇ ನೀರನ್ನು ಬಳಸುವ ಹಾಗಿಲ್ಲ. ಈ ಉಪ್ಪು ನೀರು ಏನಿದೆ ಅದನ್ನೇ ಹಾಕಿ ಮಸಾಲೆಯನ್ನು ಕಡಿಬೇಕು. ಇದು ಈ ಥರ ನೀಟಾಗಿ ಸಪ್ರೇಟ್ ಆದಮೇಲೆ ಹೀಗೆ ಒಂದು ಪಾತ್ರೆಯಲ್ಲಿ ಕಣ್ಣು ಇರುವಂತಹ ಪಾತ್ರೆಯಲ್ಲಿ ಹಾಕಿ ಮಾವಿನಕಾಯಿನ ಸಪ್ರೇಟ್ ಇಟ್ಕೊಂಡ್ಮೇಲೆ ಉಪ್ಪು ನೀರು ನೋಡಿ ಈ ಥರ ಸಪ್ರೇಟ್ ಆಗುತ್ತೆ. ಇದೇ ಶುದ್ಧವಾದ ಉಪ್ಪು ನೀರನ್ನು ಬಳಸಿ ನಾವು ಕಡಿಯೋದು. ಅದಾದಮೇಲೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆನ ಯೂಸ್ ಮಾಡ್ಕೋಬೇಕಾಗುತ್ತೆ. ನಾವು ಮಸಾಲೆ ಪದಾರ್ಥಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ವಿ, ಅದನ್ನೆಲ್ಲ ಇಂಗು ಮತ್ತು ಅರಿಶಿಣವನ್ನು ಬಿಟ್ಟು ಉಳಿದ ಎಲ್ಲ ಮಸಾಲ ಪದಾರ್ಥಗಳನ್ನು ಹಾಕಿ ನೀಟಾಗಿ ಹುರ್ಕೋಬೇಕಾಗುತ್ತೆ. ನೀವು ಒಂದೊಂದನ್ನೇ ಹಾಕಬೇಕು ಅಂದರೆ ಒಟ್ಟಿಗೆ ಹುರ್ಕೋಬೋದು. ಸಪ್ರೇಟಾಗಿ ಹಾಕಿಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡೋ ಬದಲು ಸ್ವಲ್ಪ ಎಣ್ಣೆಯನ್ನು ಹಾಕಿ ಯೂಸ್ ಮಾಡುವಂಥದ್ದು. ಹೀಗೆ ಹುರ್ಕೊಂಡಾದಮೇಲೆ ಬ್ಯಾಡಗಿ ಮೆಣಸು ಏನು ಇಟ್ಕೊಂಡಿದ್ವಿ ಅದನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಥರಾನೇ ಹುರ್ಕೋಬೇಕಾಗತ್ತೆ. ಕ್ರಿಸ್ಪಿ ಆಗಬೇಕು, ಆ ಥರ ಹುರ್ಕೋಬೇಕು. ನೋಡಿ ಈ ಥರ ತೆಂಗಿನೆಣ್ಣೆಯನ್ನು ಸ್ವಲ್ಪ ಹಾಕ್ಕೊಂಡು, ಅಂದರೆ 1 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಈ ಥರ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಕಪ್ಪು ಕಲರ್ ಬರೋ ಅಷ್ಟು ಹುರ್ಕೊಳ್ಳೋದಲ್ಲ, ಲೈಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕಾಗುತ್ತೆ. ನೀವು ಚೆನ್ನಾಗಿ ಈ ಥರ ನಿಧಾನವಾಗಿ ಸಣ್ಣ ಊರಿನಲ್ಲಿಟ್ಟು ಹುರಿದಾದ್ಮೇಲೆ
ಒಂದು ಮಿಕ್ಸಿ ಜಾರ್ ತೊಗೊಂಡು ಮೆಣಸಿನಕಾಯಿ ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ಹಾಕಬೇಕು. ಅದಾದಮೇಲೆ ಮಸಾಲ ಪದಾರ್ಥಗಳನ್ನೆಲ್ಲ ಯಾವ್ದ್ಯಾವ್ದನ್ನೆಲ್ಲ ಹುರಿದಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಬರಬೇಕು ನೀವು ಚೆನ್ನಾಗಿ. ಹೀಗೆ ರುಬ್ಬಿರುವಂತಹ ಮಿಶ್ರಣವನ್ನು ಹಾಕುವಂಥದ್ದು ಉಪ್ಪಿನಕಾಯಿಗೆ. ಸೊ ಈ ಥರ ಸಪ್ರೇಟಾಗಿ ಎಲ್ಲ ಮಸಾಲೆಗಳನ್ನು ಹಾಕಬೇಕು. ಇಂಗು ಲಾಸ್ಟಿಗೆ ಹಾಕುವಂಥದ್ದು, ಕಡ್ದಾದ್ಮೇಲೆ ಹಾಕಬೇಕು. ಇದನ್ನೆಲ್ಲ ಫಸ್ಟು ಹಾಕ್ಕೊಳ್ತಾ ಬರಬೇಕು. ಏನು ಅರಿಶಿಣ ಪುಡಿ ಎಲ್ಲ ಇಟ್ಟಿದ್ವಿ ಅದನ್ನು ಹಾಕುವಂಥದ್ದು. ಆಮೇಲೆ ಉಪ್ಪು ನೀರು ಸಪರೇಟಾಗಿ ಇಟ್ಟಿದ್ವಲ್ಲ ಅದನ್ನು ಕೂಡ ಹೀಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಹೀಗೆ ಸಣ್ಣದಾಗಿ ರುಬ್ಕೋಬೇಕು ಮಿಶ್ರಣವನ್ನು. ನೋಡಿ, ಇದೇ ಮೇಯ್ನು ಉಪ್ಪಿನಕಾಯಿಗೆ, ಇದೇ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ತೀವಲ್ಲ ಅದು. ಹೀಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಅದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಇಟ್ಕೋಬೇಕಾಗತ್ತೆ ನೀವು. ಆಮೇಲೆ ರುಬ್ಬಿರುವಂತಹ ಮಸಾಲೆಯನ್ನು ಹಾಕಿ ಇದರ ಜೊತೆ ಮಿಕ್ಸ್ ಮಾಡುವಂಥದ್ದು. ಸ್ವಲ್ಪ ಉಪ್ಪು ನೀರನ್ನೇ ಹಾಕಬೇಕು, ಯಾವುದೇ ಬೇರೆ ನೀರನ್ನು ಯೂಸ್ ಮಾಡೋ ಹಾಗಿಲ್ಲ. ಏನು ನೆನೆಸಿಟ್ಕೊಂಡಿದ್ವಲ್ಲ ಆ ಉಪ್ಪು ನೀರನ್ನೇ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಈ ಥರ ಉಪ್ಪಿನಕಾಯಿಯ ಏನು ಉಪ್ಪಿನಕಾಯಿನ ನಾವು ಸಪ್ರೇಟ್ ಮಾಡಿ ಮಾವಿನಕಾಯಿನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು. ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಹೀಗೆ ಮಾವಿನಕಾಯಿ ಜೊತೆ ಈ ಕಡ್ದಿರುವಂತಹ ಪದಾರ್ಥ ಮಿಕ್ಸ್ ಆಗಬೇಕು. ಆ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ನೀವು ನೀಟಾಗಿ ಕಲಗಿಸ್ತಾ ಬರಬೇಕು. ಈ ಥರ ಉಪ್ಪಿನಕಾಯಿ ಮಾಡೋದಕ್ಕೆ ತುಂಬ ಸಮಯ ತಗೊಳ್ಳುತ್ತೆ. ಈ ವಿಡಿಯೋದಲ್ಲಿ ಆದಷ್ಟು ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು. ನೋಡಿ, ನೀಟಾಗಿ ಮಿಕ್ಸ್ ಮಾಡಿದ್ರೆ ಏನು ಹೋಳಿಗೆಲ್ಲ ಖಾರ ಅಂಶ ಉಪ್ಪಿನ ಅಂಶ ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಅಜ್ಜಿ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.